ಕಾರ್ಯದರ್ಶಿ ಅವರಿಗೆ, ಚಾಮುಂಡೇಶ್ವರಿ ಬೆಟ್ಟ ಪ್ರಾಧಿಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಬಡವರ ಹೊಟ್ಟೆ ಮೇಲೆ ಹೊಡಿತಿರುವ ರಾಜ್ಯ ಸರ್ಕಾರಕ್ಕೆ, ಭಕ್ತಾದಿಗಳ ಹಣವನ್ನು ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಭಕ್ತಾದಿಗಳ ಹಣವನ್ನು ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ದೇವರ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ, ದೇವರ ಹೆಸರಿನಲ್ಲಿ ಭಕ್ತಾದಿಗಳ ಹಣವನ್ನು ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಬಿಟ್ಟಿ ಭಾಗ್ಯಗಳಿಗಾಗಿ ಚಾಮುಂಡೇಶ್ವರಿ ಬೆಟ್ಟದ ದರವನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಬಿಟ್ಟಿ ಭಾಗ್ಯಗಳಿಗಾಗಿ ಚಾಮುಂಡಿ ಬೆಟ್ಟದ ದರವನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಲಡ್ಡು ದರವನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಲಡ್ಡು ದರವನ್ನು ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಗುಣಮಟ್ಟವನ್ನು ನೀಡಿದ ರಾಜ್ಯ ಸರ್ಕಾರಕ್ಕೆ, ಕಳಪೆ ಲಡ್ಡುವನ್ನು ನೀಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಪದೇ ಪದೇ ದರವನ್ನು ಏರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ವಿಶೇಷ ಸೇವೆಗಾಗಿ 1,000 ರೂ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ವಿಶೇಷ ಸೇವೆ ಎಂದು 1,000 ರೂ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ಭಕ್ತಾದಿಗಳ ಹಣವನ್ನು ಲೂಟಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ಹಗಲು ದರೋಡೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಅಭಿಷೇಕದ ದರವನ್ನು 200 ರಿಂದ 500ಕ್ಕೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರಕ್ಕೆ, ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ, ಅಭಿಷೇಕ ದರವನ್ನು 200 ರಿಂದ 500ಗೆ ಏರಿಸಿರುವ ರಾಜ್ಯ ಸರ್ಕಾರಕ್ಕೆ, ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ಅವರಿಗೆ, ಭಕ್ತಾದಿಗಳ ಹಣವನ್ನು ಲೂಟಿ ಮಾಡುತ್ತಿರುವ ಚಾಮುಂಡಿ ಬೆಟ್ಟದ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? 1,000 ರೂ ವಿಶೇಷ ದರ್ಶನ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ಭಕ್ತಾದಿಗಳ ಹಣವನ್ನು ಲೂಟಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ಭಕ್ತಾದಿಗಳ ಹಣವನ್ನು ಲೂಟಿ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರಕ್ಕೆ, ಚಾಮುಂಡಿ ಬೆಟ್ಟದಲ್ಲಿ ಅವ್ಯವಹಾರ ಮಾಡುತ್ತಿರುವ ಕಾರ್ಯದರ್ಶಿ ಅವರಿಗೆ, ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ಅವರಿಗೆ, ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ, ಅಭಿವೃದ್ಧಿ ಹೆಸರಿನಲ್ಲಿ ಬೆಟ್ಟವನ್ನು ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ, ಅಭಿಷೇಕದ ಹಣವನ್ನು 200 ರಿಂದ 550ಕ್ಕೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಬನ್ನಿ ರವಿ, ಆಮೇಲೆ ತೆಗೆಯೋ ಬನ್ನಿ. ತಕ್ಷಣ ಅಧಿಕಾರ ಆಡಳಿತ ವರ್ಗಕ್ಕೆ ನ್ಯಾಯ ಬೇಕು, ನ್ಯಾಯ ಬೇಕು. ಹಿಡ್ಕೊಂಡ್ರೆ ಮೇಲೆ ದರೋಡೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹಿಂದೂ ದೇವಾಲಯಗಳ ಹಿಂದೂ ಭಕ್ತಾದಿಗಳ ಹತ್ರ ಹಗಲು ಧರಣಿ ಮಾಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಆಡಳಿತ ವರ್ಗಕ್ಕೆ, ಚಾಮುಂಡಿ ಬೆಟ್ಟ ಆಡಳಿತ ಪ್ರಾಧಿಕಾರ ವರ್ಗಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ವಿಡಿಯೋ ಮಾಡಿ, ರೆಡ್ ಪ್ರೆಸ್ ಮಾಡ್ಬಿಟ್ಟು ಶುರು ಆದಾಗ ರೆಡ್ ಪ್ರೆಸ್ ಮಾಡಿ ಬಟನ್ ವಿಡಿಯೋದು. ಭಕ್ತರಿತ್ತ ಹಗಲು ಧರಣಿ ಮಾಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಆಡಳಿತ ವರ್ಗ ಇಲ್ಲಿ ದರ್ಶನ್ ಇಲ್ಲಿ ಬಂದು ಹಿಂದಕ್ಕೆ ಬಂದು ಹಿಂದೆ ಕಾಣ್ತಾ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಹಿಂದೂ ದೇವಾಲಯಗಳಲ್ಲಿ ಹಗಲು ಧರಣಿ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಹಿಂದೂಗಳ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಗಳ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಗೊತ್ತಾಯ್ತಾ ರವಿ? ರೆಡ್ಡು ಮೇಡಮ್ ಬೇಕು. ವಿಡಿಯೋ ಮಾಡಿ ಹಗಲು ಧರಣಿ ಮಾಡುತ್ತಿರುವ ಬರುತ್ತಾ ಸರ್? ಬೇಡಿ ಅಲ್ಲಿ ಸರ್. ಚಾಮುಂಡೇಶ್ವರಿ ಬೆಟ್ಟದ ದರ್ಶನ ಹಾಗೂ ಏನು ವಿಶೇಷ ಸೇವೆಗಳಿದೆ ಆ ದರವನ್ನು ಏರಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಪ್ರತಿನಿತ್ಯವೂ ಸಹ ದಿನನಿತ್ಯ ಪದಾರ್ಥಗಳಾಗ್ಬೋದು, ಒಂದಲ್ಲ ಒಂದು ಪದಾರ್ಥಗಳ ಬೆಲೆಯನ್ನು ಏರಿಸ್ತಾನೆ ಬಂದಿದ್ದಾರೆ. ಅದರ ಜೊತೆಗೀಗ ಚಾಮುಂಡಿ ಬೆಟ್ಟದಲ್ಲಿ ಇರುವಂಥ
ಏನು ವಿಶೇಷ ಸೇವೆಗಳಿದೆ, ದರ್ಶನಕ್ಕೂ ಸಹ ದರಗಳನ್ನ ಇಳಿಸೋದ್ರ ಮುಖಾಂತರ ರಾಜ್ಯದ ಜನರು ಹಾಗೂ ಭಕ್ತಾದಿಗಳಿಗೆ ನೋವುಂಟನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಹೇಳ್ಬೇಕಂತಂದರೆ ಚಾಮುಂಡಿ ಬೆಟ್ಟದಲ್ಲಿ ಏಕವಾರ ಅಭಿಷೇಕ, ದಶವಾರ ಅಭಿಷೇಕ ಅಂತ 200 ರೂಪಾಯಿ, 220 ರೂಪಾಯಿ, 300 ರೂಪಾಯಿದು ಭಾಳ ದಿನಗಳಿಂದ ನಡೀತಾ ಇತ್ತು. ಅದನ್ನು ಈಗ ಬಂದಿರೋಂಥ ಕಾರ್ಯದರ್ಶಿ ಅವರು ಏಕಾಏಕಿ ತೆಗೆದಾಕಿದ್ದಾರೆ. ಬೋರ್ಡ್ ನೋಡಿದ್ರೆ 200 ರೂಪಾಯಿದು, 220 ರೂಪಾಯಿದು, 300 ರೂಪಾಯಿದು ಅಭಿಷೇಕ ಅಂತ ಇದೆ. ಆದರೆ ಅಲ್ಲೋದು ಯಾರು ಭಕ್ತಾದಿಗಳಿಗೆ ಅದನ್ನ ಕೊಡೋದೇ ಇಲ್ಲ. ಅದಿಲ್ಲ ಅಂತ 550 ರೂಪಾಯಿದು ಅಭಿಷೇಕದ ಕೊಡ್ತಾ ಇದ್ದಾರೆ. ಜೊತೆಗೆ ಏನು ವಿಶೇಷ ದರ್ಶನ ಇತ್ತು, 30 ರೂಪಾಯಿ ಇದ್ದಂಥ ವಿಶೇಷ ದರ್ಶನವನ್ನು ಏಕಾಏಕಿ 50 ರೂಪಾಯಿ ಮಾಡಿದ್ದಾರೆ. ಹಾಗೂ 100 ರೂಪಾಯಿ ಇದ್ದಂಥ ದರ್ಶನವನ್ನು 200 ರೂಪಾಯಿ ಮಾಡಿದ್ದಾರೆ. ಒಂದಕ್ಕೆ 2ರಷ್ಟು ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಬಿಟ್ಟಿ ಭಾಗ್ಯಗಳಿಗೆ ನಾವು ಜನಗಳು ಒಳ್ಳೇದು ಮಾಡ್ತೀವಿ ಅಂತ ಬಂದು ಇವರು ಇನ್ನೂ ಒಳ್ಳೇದು ಮಾಡಿ ಇನ್ನೂ ದರವನ್ನು ಕಡಿಮೆ ಮಾಡಬೇಕಿತ್ತು. ಆದರೆ ನೋಡಿದ್ರೆ 1ಕ್ಕೆ 2ರಷ್ಟು ದರವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಏನು ಆಷಾಢ ಮಾಸದಲ್ಲಿ ಈ ರಾಜ್ಯ ಸರ್ಕಾರ ಹಾಗೂ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಕಾರ್ಯದರ್ಶಿಯವರು ಈ ರುಚಿಯನ್ನು ಕಂಡುಕೊಂಡು 2,000 ರೂಪಾಯಿದು ವಿಶೇಷ ಸೇವೆ ದರ್ಶನ ಅಂತ ಮಾಡಿದ್ರು, ಬೇಗ ದರ್ಶನ ಮಾಡ್ತೀವಿ ಅಂತ. ಅದರಲ್ಲಿ ರುಚಿಯನ್ನು ಕಂಡುಕೊಂಡಂಥವರು ಈಗ ಮತ್ತೆ ಅದು 1,000 ರೂಪಾಯಿ ವಿಶೇಷ ದರ್ಶನ ನಿಮಗೆ 15 ನಿಮಿಷದಲ್ಲಿ ನಿಮಗೆ ದರ್ಶನವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದ ಜನರ ದುಡ್ಡನ್ನು, ಭಕ್ತಾದಿಗಳ ದುಡ್ಡನ್ನು ಹಗಲ ದೋರಣೆ ಮಾಡಿ ಲೂಟಿ ಮಾಡೋಕೆ ಹೊಡಿದ್ದಾರೆ. ಅದು ಹೋಗಿ ನೀವು ಬಂದು ಹಿಂದೂ ಧರ್ಮದ ದುಡ್ಡುಗಳನ್ನೇ ತೆಗಿತಾರೆ ನಿಮ್ಮ ಸರ್ಕಾರ. ಯಾಕೆ ನಿಮ್ಗೆ ಅಷ್ಟು ಆಸಕ್ತಿ ಇದ್ದರೆ ದರ್ಗಾಗಳಲ್ಲೋ, ಮಸೀದಿಗಳಲ್ಲೋ, ಚರ್ಚ್ಗಳಲ್ಲೋ ಒಂದನ್ನೇನಾರ ನೀವು ದುಡ್ಡು ಜಾಸ್ತಿ ಮಾಡ್ತೀರ, ಆ ದುಡ್ಡುಗಳನ್ನ ಸರ್ಕಾರಕ್ಕೆ ತೆಗಿತೀರ, ಯಾವುದೂ ತಗೊಳ್ಳಲ್ಲ. ಜೊತೆಗೆ ಏನು ಲಡ್ಡು ಪ್ರಸಾದ ಇತ್ತು, 15 ರೂಪಾಯಿದ ಇದ್ದಂಥ ಲಡ್ಡುವನ್ನು ಈಗ 25 ರೂಪಾಯಿ ಮಾಡಿದ್ರ. ಅದುವೇ ಗುಣಮಟ್ಟನೇ ಎಲ್ಲ ಭಾಳ ಕಳಪೆ ಆಗಿದೆ ಅಂತ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಈ ಕೂಡಲೇ ನೀವು ಏನು ಲಾಡು ತಯಾರಕರಿಗೆ ಕೊಟ್ಟಿರೋ ಏಜೆನ್ಸಿನ ಅವ್ರನ್ನ ಬದಲಾವಣೆ ಮಾಡಿ ಏನು ತಿರುಪತಿ ಮಾದರಿನಲ್ಲಿ ಒಳ್ಳೆ ಗುಣಮಟ್ಟ ಇರುವಂಥ, ಕ್ವಾಲಿಟಿ ಇರುವಂಥ ಒಳ್ಳೆ ಲಾಡುಗಳನ್ನ ಕೊಡಿ. ನಮ್ಮ ಮೈಸೂರನ್ನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಇತಿಹಾಸ ಇದೆ. ರಾಜ ಮಹಾರಾಜರು ಕಟ್ಟಿದಂಥ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಈ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡೋಕೆ ಹೊಡಿರೋದು ನಿಜಕ್ಕೂ ಖಂಡನೀಯ. ಜೊತೆಗೆ ಏನು ಮಧ್ಯಾಹ್ನದ ದಾಸೋಹ ಮಾಡ್ತಾ ಇದ್ದಾರೆ, ಅದರಲ್ಲೂ ಬಹಳಷ್ಟು ಭಕ್ತಾದಿಗಳು ಹೇಳಿದ್ದಾರೆ ಮಧ್ಯಾಹ್ನದ ದಾಸೋಹ ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ, ಒಳ್ಳೆ ಟೇಸ್ಟ್ ಇರಲ್ಲ, ಮತ್ತು ಗುಣಮಟ್ಟ ಇರಲ್ಲ, ಹೊಟ್ಟೆ ತುಂಬ ಕೊಡಲ್ಲ ಅಂತ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ನೋಡಿರ್ಬೋದು, ಧರ್ಮಸ್ಥಳ ಆಗ್ಬೋದು, ಸುಬ್ರಹ್ಮಣ್ಯ ಆಗ್ಬೋದು, ಉಡುಪಿನಲ್ಲಿ ಎಂತಹ ಒಳ್ಳೆ ಭೋಜನ ವ್ಯವಸ್ಥೆಯನ್ನು ಬಂದಂಥ ಭಕ್ತಾದಿಗಳಿಗೆ ಗುಣಪಡಿಸ್ತಾರೆ. ಅದೇ ರೀತಿ ಅದೇ ಮಾದರಿಯಲ್ಲಿ ನೀವು ಬಂದಂಥ ಭಕ್ತಾದಿಗಳಿಗೆ ಹೊಟ್ಟೆ ತುಂಬ ಊಟವನ್ನು, ಗುಣಮಟ್ಟದ ಊಟವನ್ನು ನೀವು ಈ ಕೂಡಲೇ ಜಾರಿಗೊಳಿಸಬೇಕು. ಅದರಲ್ಲಿ ಯಾವುದೇ ರಾಜಿ ಮಾಡಬಾರ್ದು. ಯಾಕಂದರೆ ನಾನು ನೋಡಿದಂಗೆ ಕೋಟ್ಯಾಂತರ ಆದಾಯ ಆಲ್ರೆಡಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದೆ. ಆ ದುಡ್ಡವನ್ನು ನೀವು ಅಲ್ಲಿಗೆ ಬಳಸಬೇಕು, ಬೇರೆ ಧರ್ಮದವರಿಗೆ ಬಳಸಬಾರ್ದು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿ ಈ ಕೂಡಲೇ ಹೆಚ್ಚಿಸಿರುವಂಥ ದರವನ್ನು ಈ ಕೂಡಲೇ ಹಿಂಪಡಿಬೇಕು. ಇಲ್ಲ ಅಂತಂದರೆ ಎಲ್ಲ ಹಿಂದೂ ಭಕ್ತರುಗಳು, ಚಾಮುಂಡೇಶ್ವರಿ ಭಕ್ತರು ಬೀದಿಗಿಳಿದು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.